ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕುಶಿಕಾ ಕನ್ನಡ ಚಾನಲ್ಗೆ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಕರ್ಜಿಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋದನ್ನು ಅಷ್ಟೇ, ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿದರೆ ಈಸಿಯಾಗಿ ಒಬ್ಬರೇ ಎಷ್ಟು ಬೇಕಾದರೂ ಕರ್ಜಿಕಾಯಿ ಮನೇಲಿ ಮಾಡ್ಕೋಬೋದು. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಫಸ್ಟಿಗೆ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಕರ್ಜಿಕಾಯಿಗೆ ಹುರ್ಗಡ್ಲೆ ಮೇಯ್ನಾಗಿ ಇರಲೇಬೇಕು. ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಹುರ್ಗಡ್ಲೆ ಇದ್ದರೆ ಇದು ಹುರ್ಗಡ್ಲೆ ಜೊತೆಗೆ ಕೊಬ್ಬರಿನೂ ಹಾಕ್ಕೋಬೇಕು. ಹಾಗೆ ನಾನಿಲ್ಲಿ ಇದು ಕೊಬ್ಬರಿನೂ ಅಷ್ಟೇ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು 1 ಗ್ಲಾಸ್ ಆಗೋಷ್ಟು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಹುರ್ಗಡ್ಲೆ ಮತ್ತು ಕೊಬ್ಬರಿ ಹಾಕ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ, ಪುಡಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಫ್ಟಾಗಿ ಬರಲ್ಲ ಅಂದ್ಬಿಟ್ಟು ಕರ್ಜಿಕಾಯಿನ 1 ಗ್ಲಾಸ್ ಆಗೋಷ್ಟು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಇವೆಲ್ಲದಕ್ಕೂ ಸೇರಿಸ್ಬಿಟ್ಟು ನಾನಿವಾಗ ಬೆಲ್ಲ ಅಳತೆ ತೊಗೊಂಡಿದ್ದೀನಿ. ಬೆಲ್ಲ ನಾನಿಲ್ಲಿ 3.5 ಗ್ಲಾಸ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಸ್ವೀಟ್ ಕರೆಕ್ಟಾಗಿ ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ 4 ಗ್ಲಾಸ್ ಆಗೋಷ್ಟು ಹಾಕ್ಕೋಬೋದು. ಇಲ್ಲ, ಕರೆಕ್ಟಾಗಿ 3.5 ಗ್ಲಾಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸ್ವೀಟ್ ಬರುತ್ತೆ. ಇವಾಗ ನಾನಿಲ್ಲಿ ಹುರ್ಗಡ್ಲೆನ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಾಗೆ ಹಾಕ್ಕೊಳೋದು ಬಿಟ್ಟು ಫಸ್ಟು ನೀಟಾಗಿ ಜರಡಿ ಇಟ್ಕೋಬೇಕು. ಹಿಟ್ಟು ಫುಲ್ ನೈಸಾಗಿರಬೇಕು, ಜುರಿ ಆಗಿರಬಾರ್ದು. ಹುರ್ಗಡ್ಲೆ ಹಿಟ್ಟು ಫುಲ್ ನೈಸಾಗಿರಬೇಕು. ಅದಕ್ಕೋಸ್ಕರ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ನಾವು ಜರಡಿ ಇಟ್ಕೊಂಡ್ರೆ ಚೆನ್ನಾಗಿ. ನೋಡಿ, ಇಲ್ಲಿ ಮತ್ತೆ ಹುರ್ಗಡ್ಲೆ ಹಿಂಗೆ ನುಚ್ಚು ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಜರಡಿ ಇಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಜರಡಿ ಇಟ್ಕೊಂಡಿದ್ದು ಆಗಿದ್ದಾದಮೇಲೆ ನಾನಿಲ್ಲಿ ಶೇಂಗಾನು ಇವಾಗ ಬೆಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ಮಿಕ್ಸಿ ಮಾಡ್ಕೋವಾಗ ಏನು ಮಾಡಬೇಕಂದ್ರೆ ಕೆಳಗಡೆ ಫಸ್ಟು ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಕುಟ್ಟಿರ್ತಕ್ಕಂಥ ಬೆಲ್ಲ ಹಾಕ್ಕೊಂಡ್ರೆ ಆವಾಗ ಮಿಕ್ಸಿ ಏನು ಹಾಳಾಗೋದಿಲ್ಲ, ಜಾರ್ ಏನು ಹಾಳಾಗೋದಿಲ್ಲ, ನೀಟಾಗಿ ಪುಡಿಯಾಗಿ ಬಂದುಬಿಡುತ್ತೆ. ಇಲ್ಲಾಂದರೆ ಬರೀ ಬೆಲ್ಲ ಒಂದೇ ಹಾಕ್ಕೊಂಡು ಮಾಡಿಕೊಂಡ್ರೆ ಬೆಲ್ಲ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಬೆಲ್ಲ ಪುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ನೀಟಾಗಿ ಪುಡಿ ಬರುತ್ತೆ. ನಾನಿವಾಗ ಎಲ್ಲ ಮಿಕ್ಸ್ ಮಾಡ್ಕೊಳೋದಕ್ಕಾಗುತ್ತೆ ಅಂದ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಪುಡಿ ಮಾಡ್ಕೊಂಡಿದ್ದು ಆಗಿದ್ದಾದಮೇಲೆ ನಾವಿಲ್ಲಿ ಹುರಿದಿಟ್ಟಿರ್ತಕ್ಕಂಥ ಶೇಂಗಾ ಬೀಜನೂ ಅಷ್ಟೇ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಮೆತ್ತಗಾಗೋವರೆಗೂ ಪುಡಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾವು ಮಿಕ್ಸಿ ಮಾಡ್ಕೊಂಡಾಗ ಏನು ಹುರ್ಗಡ್ಲೆ ನುಚ್ಚು ಮತ್ತು ಉಳಿದಿತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ನಾನೊಂದು 4ರಿಂದ 5 ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕಾಗುತ್ತೆ. ನೋಡಿ, ಇದನ್ನು ಅಷ್ಟೇ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಇವಾಗ ನಾವೇನು ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ಇವಾಗ ಸೈಡ್ ತೆಗೆದಿಟ್ಬಿಟ್ಟು ನಾವು ಮತ್ತೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿ ಮತ್ತು ತುರಿದಿರ್ತಕ್ಕಂಥ ಕೊಬ್ಬರಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವೆರಡೂ ಅಷ್ಟೇ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಆ ಮಿಕ್ಸಿ ಜಾರ್ ದೊಡ್ಡದಾಗಿರೋದ್ರಿಂದ ಅದರಲ್ಲಿ ಕೊಬ್ಬರಿ ನೀಟಾಗಿ ಪೌಡ್ರ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಇವಾಗ ನಾವೇನು ಹುರ್ಗಡ್ಲೆ ಶೇಂಗಾ ಎಲ್ಲ ಹಾಕ್ಕೊಂಡಿದ್ವಲ್ಲ ಆ ಪಾತ್ರೆಗೇ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ಪುಡಿನ. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವಿಲ್ಲಿ ತುರಿದಿಟ್ಟಿರ್ತಕ್ಕಂಥ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುರಿದಿರ್ತಕ್ಕಂಥ ಕೊಬ್ಬರಿ ಆಗಾಗ ಮಧ್ಯದಲ್ಲಿ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ತುರಿದಿರ್ತಕ್ಕಂಥ ಕೊಬ್ಬರಿ ಮತ್ತು ಪುಡಿ ಮಾಡಿರ್ತಕ್ಕಂಥ ಕೊಬ್ಬರಿ ಎರಡೂ ಹಾಕ್ಕೊತಾ ಇದ್ದೀನಿ. ಇವೆರಡೂ ಅಷ್ಟೇ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಕೊಬ್ಬರಿ ಮತ್ತು ಶೇಂಗಾದ ಪುಡಿ, ಹುರ್ಗಡ್ಲೆ ಪುಡಿ ಏನು ಮಾಡಿದ್ದಾರೋ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕರ್ಜಿಕಾಯಿ ಪುಡಿ ರೆಡಿ ಆಗಿದೆ. ಇವಾಗ ಇದನ್ನು ಸೈಡ್ ತೆಗೆದಿಟ್ಬಿಟ್ಟು ನಾವಿಲ್ಲಿ ಹಿಟ್ಟು ನೆನೆಸಿಟ್ಕೊತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ತೊಗೊಂಡಿದ್ದೆಲ್ಲ ಚಿರೋಟಿ ರವೆ ತೊಗೊಂಡಿದ್ದೀನಿ ಕಪ್. ಆ ಕಪ್ಪಲ್ಲೇ 3 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದು ಹಾಕ್ಕೊಂಬಿಟ್ಟು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಚಪಾತಿ ಹಿಟ್ಟು ನೆನೆಸಿಟ್ಕೊತೀರೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೆನೆಸಿಟ್ಕೊಳ್ಳಿ. ಮೈದಾ ಅಲ್ವಾ, ಬೇಗ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನೆನೆಟ್ಕೊಂಡ್ರೆ ನಾವು ಎಲೆ ತೀಡ್ಕೋವಾಗ ಕರ್ಜಿಕಾಯಿ ಮಾಡೋಕ್ಕೆ ಎಲೆ ತೀಡ್ಕೊತೀವಲ್ವ ಆವಾಗ ಚೆನ್ನಾಗಿ ಬರುತ್ತೆ ಎಲೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಗಟ್ಟಿಯಾಗಿ ನೆನೆಸಿಟ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಹಿಟ್ಟನ್ನು ನೆನೆಸಿಟ್ಬಿಟ್ಟು ಬೇಕಾದರೆ ಕರ್ಜಿಕಾಯಿ ಪುಡಿನ ರೆಡಿ ಮಾಡ್ಕೋಬೋದು. ಕರ್ಜಿಕಾಯಿ ಪುಡಿ ರೆಡಿ ಮಾಡ್ಕೊಳೋದ್ರೊಳಗೆ ಹಿಟ್ಟು ನೆನ್ಕೊಂಡ್ಬಿಡುತ್ತಲ್ವ, ಆವಾಗ ನೀವು ಕರ್ಜಿಕಾಯಿ ಪುಡಿ ಆಗಿದ ತಕ್ಷಣ ನೀವು ಕರ್ಜಿಕಾಯಿ ರೆಡಿ ಮಾಡ್ಕೋಬೋದು. ಇಲ್ಲಾಂದರೆ ಕರ್ಜಿಕಾಯಿ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಹಿಟ್ಟು ನೆನೆಸಿಟ್ಕೊಂಡ್ರೆ 1 ರಿಂದ ಅರ್ಧ ಗಂಟೆ ಅಥವಾ ಅರ್ಧ ಗಂಟೆ ಇಲ್ಲ 1 ಗಂಟೆ ಅದು ಹಿಟ್ಟು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಆವಾಗ ತಾನೇ ಸಾಫ್ಟ್ ಆಗುತ್ತೆ.
ನೋಡಿ ಇಲ್ಲಿ ಇಟ್ಟು 1 ಅವರ್ ಬಿಟ್ಟಿದ್ದೀನಿ ನಾನು ಇವಾಗ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದ್ಕೊಂಡಿದೆ. ಚಿರೋಟಿ ರವೆ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟಾಗಿ ನೆಂದ್ಕೊಂಡಿದೆ. ಇದನ್ನ ಇವಾಗ ಇನ್ನೊಂದು ಸರಿ ನಾದ್ಕೊಂಡ್ಬಿಟ್ಟು ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಮಾತ್ರ ತೆಗೆದಿಟ್ಕೊತಾ ಇದ್ದೀನಿ. ಉಳಿದಿದ್ದೀನಿ ಹಿಟ್ಟನ್ನ ಹಾಗೆ ಮುಚ್ಚಿಡಬೇಕು. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಒಂಥರ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಮುಚ್ಚಿಟ್ಬಿಟ್ಟು ಈ ಕಡೆ ಸೈಡಿಗೆ ನಾವು ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಪೂರಿ ಹಿಟ್ಟಿರುತ್ತಲ್ವ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಪೂರ್ತಿ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪೂರಿ ಮಾಡುವಾಗ ನಾವು ಏನು ಹಿಟ್ಟು ಮಾಡ್ಕೊತೀವಲ್ವ ಆ ಹಿಟ್ಟಿಗಿಂತ ಸ್ವಲ್ಪ ಸಣ್ಣದು ಮಾಡ್ಕೊಂಡ್ರೆ ಸಾಕು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಹಿಟ್ಟು ಇದ್ದರೆ ಸಾಕು. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಎಲೆಯಲ್ಲಿ ಲಟ್ಸ್ಕೊಳ್ಳೋಣ. ಕರ್ಜಿಕಾಯಿ ಯಾವ ಥರ ಬೇಕೋ ಆ ಥರ. ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕರ್ಜಿಕಾಯಿ ಎಲೆನ ಲಟ್ಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ತೆಳ್ಳಗಾಗುತ್ತೆ ಎಲೆನ ಅಷ್ಟು ತೆಳ್ಳಗಾಗಿ ಲಟ್ಸ್ಕೊಳ್ಳಿ. ಕರ್ಜಿಕಾಯಿ ಉದ್ದ ಇರೋದ್ರಿಂದ ಸ್ವಲ್ಪ ಉದ್ದವಾಗಿ ಎಲೆನ ಲಟ್ಸ್ಕೋಬೇಕಾಗುತ್ತೆ. ತೆಳ್ಳಗಿದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ಅದಕ್ಕೋಸ್ಕರ ಎಷ್ಟು ತೆಳ್ಳಗಾಗುತ್ತೆ ನಿಮಗೆ ಅಷ್ಟು ತೆಳ್ಳಗಾಗಿ ಲಟ್ಟಿಸ್ಕೊಳ್ಳಿ ಹಿಟ್ಟನ್ನು. ಅದೆಲ್ಲ ಮಾಡೋ ಪ್ರೊಸೆಸ್ ಬೇಗ ಬೇಗ ಆಗುತ್ತೆ. ನಾವಿಲ್ಲಿ ಸ್ವಲ್ಪ ಕರ್ಜಿಕಾಯಿ ಮಾಡ್ಕೊತಿದ್ದೀವಿ, ಈ ಪ್ರೊಸೆಸ್ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ನಾವು ಒಂದು 10 ಎಲೆ ಲಟ್ಸ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ನಾನಿಲ್ಲಿ ನೋಡಿ ಒಂದೇ ಸಲ 10 ಎಲೆನ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕರ್ಜಿಕಾಯಿನ ಮಾಡ್ಕೊಂಡ್ಬಿಡ್ತೀನಿ. ಕರ್ಜಿಕಾಯಿ ಮಾಡುವಾಗ ಫಸ್ಟ್ ನಾವಿಲ್ಲಿ ಏನು ಮಾಡಬೇಕಂದ್ರೆ ಒಂದು ಬಟ್ಟೆನ ನೆನೆಸಿಟ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ ನಾವು ಮಾಡಿರ್ತಕ್ಕಂಥ ಕರ್ಜಿಕಾಯಿ ಎಲೆನ ಒಂದೊಂದೇ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಯಾವ ಕಡೆ ಪುಡಿ ಹಾಕ್ಕೊಂತೀವೋ ಆ ಕಡೆ ಎಲ್ಲ ತಣ್ಣಗೆ ಮಾಡ್ಕೋಬೇಕು. ಇವಾಗ ಮಾಡ್ಕೊಳೋದ್ರಿಂದ ಎಲೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಎಣ್ಣೆನಲ್ಲಿ ಹಾಕಿದಾಗ ಎಲೆ ಬಿಡೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನೀರಿನಲ್ಲಿ ಅದ್ಕೊಂಡ್ಬಿಟ್ಟು ಎಲೆನ ತ್ಯಾವು ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಕರ್ಜಿಕಾಯಿ ಪುಡಿ ಹಾಕ್ಕೊಂಡ್ಬಿಟ್ಟು ಎಲೆನ ಫೋಲ್ಡ್ ಮಾಡಿಕೊಂಡ್ರೆ ಸಾಕು. ಈ ಥರ ಕೈ ಮೇಲೆ ಹಾಕ್ಕೊಂಡ್ಬಿಟ್ಟು ನಾವು ಪುಡಿನ ಆ ಎಲೆ ಎಡ್ಜಲ್ಲಿ ಇರುತ್ತಲ್ವ ತುದಿಗೆ ಪುಡಿನ ಅಂಟ್ಸ್ಕೊಳಕ್ಕೆ ಹೋಗ್ಬಾರ್ದು. ಆ ಥರ ಅಂಟ್ಸ್ಕೊಂಡ್ರೆ ಎಲೆ ಅಂಟ್ಕೊಳೋದಿಲ್ಲ. ಅದಕ್ಕೋಸ್ಕರ ಎಲೆ ಪುಡಿಗೆ ಅಂಟ್ಕೊಲಾರ್ದೇ ನೀಟಾಗಿ ಅಂಟ್ಸ್ಕೊಂಬಿಡಿ. ನೋಡಿ ಈ ಥರ ಎಲ್ಲ ಅಂಟ್ಕೊಂಡಿದ್ದಾದ್ಮೇಲೆ ನೀಟಾಗಿ ಒಂದ್ಸರಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ನೋಡಿ ಮಾಡ್ಕೊತ ನಾನು ಒಂದು ಮರ ಆಗೋಷ್ಟು ಕರ್ಜಿಕಾಯಿನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗ ಮಾಡಿದ್ರೆ ಅಷ್ಟೇ ಒಂದು ಮರ ಕರ್ಜಿಕಾಯಿ ಮಾಡಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದೊಂದೇ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಸೈಡ್ ತೆಗೆದಿಟ್ಟು ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾದಿದ್ದಾದಮೇಲೆ ಕರ್ಜಿಕಾಯಿನ ಹಾಕ್ಕೊಳ್ಳಿ. ಅವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಣ್ಣೆ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಕಲರ್ ಬಂದರೆ ಸಾಕು. ಫುಲ್ ಡಾರ್ಕಾಗಿ ಕಲರ್ ಬರೋದು ಬೇಡ, ಲೈಟಾಗಿ ಗೋಲ್ಡ್ ಕಲರ್ ಬಂದರೆ ಸಾಕು. ಟೇಸ್ಟಿಯಾಗಿರ್ತಕ್ಕಂಥ ಕರ್ಜಿಕಾಯಿ ರೆಡಿ ಆಗುತ್ತೆ. ಇದನ್ನು ಒಂದು 10-15 ದಿವಸ ಇಟ್ಕೊಂಡ್ಬಿಟ್ಟಾದರೂ ತಿನ್ಬೋದು. ಇದಕ್ಕೆ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಎಷ್ಟೊಂದು ಕರ್ಜಿಕಾಯಿನ ಮಾಡಿಬಿಟ್ಟಿದ್ದೀನಿ ಆಗಲೇ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಅವರೂ ಕರ್ಜಿಕಾಯಿ ರೆಸಿಪಿನ ಮನೇಲಿ ಟ್ರೈ ಮಾಡಲಿ. ಹಾಗೆ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಬರಬೇಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆಯಿತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.